ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಅಪ್ಡೇಟ್. ಟೀಮ್ ಇಂಡಿಯಾದ ಸೆಲೆಕ್ಷನ್ ಆಗಿದೆ ಗುರು. ಶ್ರೀಲಂಕಾ ಎದುರೇನಿದೆ ಟೆಸ್ಟ್ ಆಗ್ತದೆ. 2 ಮ್ಯಾಚ್ಗಳ ಒಂದು ಸರಣಿ ಇರ್ತದೆ. ಆ ಸರಣಿಗೆ ಟೀಮ್ ಇಂಡಿಯಾದ ಸೆಲೆಕ್ಷನ್ ಆಗಿದೆ. ಆದ್ರೆ ಇಲ್ಲಿ ಒಂದು ಕನ್ಸರ್ನ್ ಏನಂತ ಹೇಳಿದ್ರೆ, ಇಬ್ಬರು ಪ್ಲೇಯರ್ಗಳ ಮೇಲೆ ಇನ್ನು ಕೂಡ ಇಂಜುರಿಯ ಕತ್ತಿ ನೇತಾಡ್ತಾ ಇದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಜಸ್ಪ್ರೀತ್ ಬುಮ್ರಾ ಹಾಗೇನೆ ನೋಡೋದಾದ್ರೆ ಯಂಗ್ ಟ್ಯಾಲೆಂಟ್ ಆದಂತಹ ಸಾಯಿ ಸುದರ್ಶನ್ ಏನಿದ್ದಾರೆ ಅವರ ಮೇಲೆ ಈ ಒಂದು ಇಂಜುರಿಯ ಕಂಟಕ ನೇತಾಡ್ತಾ ಇದೆ ಅಂತ ಹೇಳ್ಬಹುದಾಗಿರ್ತದೆ. ನೋಡೋದಾದ್ರೆ ಟೀಮ್ ಇಂಡಿಯಾದ ಸ್ಕ್ವಾಡ್ ನೋಡ್ತಾ ಇದ್ರೆ ಬ್ಯಾಲೆನ್ಸಿಂಗ್ ಸ್ಕ್ವಾಡ್ ಅಂತ ಅನಿಸ್ತಾ ಇದೆ. ಮಾತ್ರವಲ್ಲದೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರವೀಂದ್ರ ಜಡೇಜಾ ಏನಿದ್ದಾರೆ ಅವರು ಬ್ಯಾಕ್ ಆಗಿದ್ದಾರೆ ಟೀಮ್ ಇಂಡಿಯಾಕ್ಕೆ. ಸದ್ಯಕ್ಕೆ ಅವರು ಟೆಸ್ಟ್ ಆಡ್ತಾ ಇದ್ದಾರೆ. ಆ ಫಾರ್ಮೆಟ್ ನಲ್ಲಿ ಮತ್ತೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗೇನೆ ನೋಡೋದಾದ್ರೆ ಒಬ್ಬ ಡೆಬ್ಯೂಟೆಂಟ್ ಕೂಡ ಇದ್ದಾರೆ ಈ ಒಂದು ಲಿಸ್ಟಿನಲ್ಲಿ. ಯಾರ್ಯಾರು ಸ್ಥಾನ ಪಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಟೀಮ್ ಇಂಡಿಯಾದ ಒಂದು 15 ಮೆಂಬರ್ನ ಸ್ಕ್ವಾಡ್ ಏನಿದೆ ಅದರಲ್ಲಿ ಇಷ್ಟು ಜನ ಸ್ಥಾನ ಪಡ್ಕೊಂಡಿದ್ದಾರೆ. ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ. ಹಾಗೇನೆ KL ರಾಹುಲ್ ಏನಿದ್ದಾರೆ ಅವರು ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ಯಶಸ್ವಿ ಜೈಸ್ವಾಲ್ ಓಪನರ್ ಬ್ಯಾಟ್ಸ್ಮನ್ ಆಗಿರ್ತಾರೆ. ರಿಷಬ್ ಪಂತ್ ವಿಕೆಟ್ ಕೀಪರ್ ಆಪ್ಷನ್ ಆಗಿರ್ತಾರೆ. ಹಾಗೇನೆ ಸಾಯಿ ಸುದರ್ಶನ್ ಅವ್ರ ಮೇಲೆ ಇಂಜುರಿಯ ಕನ್ಸರ್ನ್ ಇದೆ ಇನ್ನೂ ಕೂಡ. ಇಂಜುರಿ ಒಂದ್ ವೇಳೆ ಕ್ಲಿಯರೆನ್ಸ್ ಸಿಕ್ಕಿದ್ರೆ ಅವರು ಈ ಒಂದು ಸ್ಕ್ವಾಡ್ ನಲ್ಲಿ ಕಂಟಿನ್ಯೂ ಆಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಡ್ರಾಪ್ ಔಟ್ ಆಗ್ತಾರೆ. ಇನ್ನು ಬಂದು ಧ್ರುವ್ ಜುರೇಲ್ ಇನ್ನೊಂದು ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿರ್ತಾರೆ. ಹಾಗೇನೆ ಕಮ್ ಬ್ಯಾಕ್ ಅಂತ ಹೇಳ್ಬಹುದು ರವೀಂದ್ರ ಜಡೇಜಾ ಅವ್ರದ್ದು. ಹಾಗೇನೆ ಸ್ಪಿನ್ನರ್ ವಿಭಾಗದಲ್ಲಿ ಕುಲ್ದೀಪ್ ಯಾದವ್ ಇರ್ತಾರೆ. ಮಾನವ್ ಸುತಾರ್ ಏನಿದ್ದಾರೆ ಆಲ್ರೌಂಡರ್ ವಿಭಾಗದಲ್ಲಿ ಇರ್ತಾರೆ. ಜಸ್ಪ್ರೀತ್ ಬುಮ್ರಾ ಇಲ್ಲಿ ಕೂಡ ಅವರಿಗೆ ಇಂಜುರಿಯ ಒಂದು ವಿಷಯ ಇದೆ. ಹಾಗೇನೆ ನೋಡೋದಾದ್ರೆ ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಗುರ್ನೂರ್ ಬ್ರಾರ್, ದೇವದತ್ ಪಡಿಕಲ್ ಹಾಗೇನೆ ಸರನ್ಶ್ ಜೈನ್ ಅನ್ನುವಂತಹ ಆಲ್ರೌಂಡರ್ ನಮ್ಮ ಟೀಮ್ ಇಂಡಿಯಾದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಡೆಬ್ಯೂಟೆಂಟ್ ಸರನ್ಶ್ ಜೈನ್ಸ್ MP ಪರ ಆಟ ಆಡ್ತಾರೆ. 30+ ಏಜ್ ಆಗಿದೆ, ಆದ್ರೂ ಕೂಡ ಟೀಮ್ ಇಂಡಿಯಾದಲ್ಲಿ ಸೆಲೆಕ್ಷನ್ ಸಿಕ್ಕಿದೆ. ಅವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ಉತ್ತಮ ರೀತಿಯಲ್ಲಿ ಆಟ ಆಡಿದ್ದಾರೆ. ಅವರ ರೆಕಾರ್ಡ್ ಕೂಡ ಬೆಸ್ಟ್ ಆಗಿದೆ. ಅದೇ ರೀಸನ್ಗೆ ಅವರನ್ನು ಈ ಒಂದು ಟೆಸ್ಟ್ ಸ್ಕ್ವಾಡ್ಗೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬಹುದಾಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ISSF ಟೂರ್ನಮೆಂಟ್ ಏನಿದೆ, ವರ್ಲ್ಡ್ ಕಪ್ ಟೂರ್ನಮೆಂಟ್ ಏನಿದೆ ಅದರಲ್ಲಿ ನಮ್ಮ ಭಾರತದ ಈಶಾ ಸಿಂಗ್ ಏನಿದ್ದಾರೆ ಚಿನ್ನದ ಪದಕ ವಿನ್ ಆಗೋದ್ರ ಮೂಲಕ ಹಿಸ್ಟರಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆ ಏನಿದೆ ಅದರಲ್ಲಿ ಈ ಒಂದು ಸ್ವರ್ಣ ಪದಕ ವಿನ್ ಆಗ್ತಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಒಲಿಂಪಿಕ್ ವಿಜೇತೆ ಆದಂತಹ ಮನು ಭಾಕರ್ ಈ ಒಂದು ಸ್ಪರ್ಧೆಯಲ್ಲಿ ಕೂಡ ಇದ್ರು. ಅವರು ಬ್ರೌನ್ಸ್ ಪದಕವನ್ನು ಪಡಿತಾರೆ, ಅಂದ್ರೆ ಕಂಚಿನ ಪದಕ ಪಡಿತಾರೆ. ಅವರನ್ನು ಹಿಂದಿಕ್ಕಿ ಈಶಾ ಸಿಂಗ್ ಏನಿದ್ದಾರೆ ಚಿನ್ನದ ಪದಕವನ್ನು ವಿನ್ ಆಗ್ತಾರೆ. ಶೂಟಿಂಗ್ ನಲ್ಲಿ ಹೇಳೋಕ್ಕಾಗೋದಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲಿ ಮ್ಯಾಟ್ರೇ ಆಗೋದಿಲ್ಲ. ಆ ದಿನ ಯಾರು ಉತ್ತಮ ಪ್ರದರ್ಶನ ಕೊಡ್ತಾರೆ ಅವರೇ ವಿನ್ ಆಗ್ತಾರೆ ಅಂತ ಹೇಳ್ಬೋದಾಗಿರ್ತಾರೆ. ಅದೇ ರೀಸನ್ ಈಶಾ ಸಿಂಗ್ ಏನಿದ್ದಾರೆ ಈ ಬಾರಿಯ ISSF ಟೂರ್ನಮೆಂಟ್ ನಲ್ಲಿ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಈ ಒಂದು ಪದಕ ವಿನ್ ಆಗಿದ್ದಾರೆ. ಈಶಾ ಬಂದು 40 ಹಿಟ್ಸ್ ಮಾಡ್ತಾರೆ. ಅದರಿಂದ ಅವರು ಈ ಒಂದು ಚಿನ್ನದ ಪದಕ ವಿನ್ ಆಗ್ತಾರೆ. ಭಾರತಕ್ಕೆ ಇದೊಂದು ಬೆಸ್ಟ್ ನ್ಯೂಸ್ ಅಂತ ಹೇಳ್ಬಹುದು. ಸ್ಪೋರ್ಟ್ಸ್ ನಲ್ಲಿ ಕ್ರಿಕೆಟ್ ಬಿಟ್ಟು ಭಾರತಕ್ಕೆ ಗುಡ್ ನ್ಯೂಸ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇವಾಗ ಕಾಮನ್ವೆಲ್ತ್ ಗೇಮ್ಗಳು ಕೂಡ ನಡೀತಾ ಇದೆ. ಆದ್ರಿಂದ ಭಾರತ ಇವಾಗ ಎಲ್ಲಾ ಕಡೆ ಕಣ್ಣು ಹಾಯಿಸಬೇಕಾಗ್ತದೆ. ಕೇವಲ ಕ್ರಿಕೆಟ್ಗೆ ಸೀಮಿತವಾಗಿದ್ರೆ ಸಾಕಾಗೋದಿಲ್ಲ. ಈಗ ಭಾರತೀಯ ಅಭಿಮಾನಿಗಳು ಇಂತಹ ಸ್ಪೋರ್ಟ್ಸ್ ಕಡೆಗೂ ಕೂಡ ಗಮನ ಹರಿಸಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಕಾಮನ್ವೆಲ್ತ್ ಕಡೆಯಿಂದ ಬರ್ತಾ ಇದೆ. ಭಾರತದ ಶಾರ್ಟ್ ಪುಟ್ಟರ್ ಭಾರತಕ್ಕೆ ಮತ್ತೊಂದು ಚಿನ್ನದ ಪದಕವನ್ನು ತಂದು ಕೊಟ್ಟಿದ್ದಾರೆ. ಇದು ಬಂದು ಪ್ಯಾರಾ ಅಥ್ಲೆಟ್ ನಲ್ಲಿ ಆಗಿರ್ತದೆ. F57 ಕ್ಯಾಟಗರಿ ಏನಿದೆ ಅದರಲ್ಲಿ ಈ ಒಂದು ಚಿನ್ನದ ಪದಕ ಬರ್ತದೆ. ಆಫ್ಟರ್ 20 ಇಯರ್ಸ್ ಅಂತ ಹೇಳ್ಬಹುದು ಪ್ಯಾರಾ ಅಥ್ಲೆಟಿಕ್ಸ್ ನಲ್ಲಿ ಈ ಒಂದು ವಿಭಾಗದಲ್ಲಿ ಭಾರತಕ್ಕೆ ಚಿನ್ನದ ಪದಕ ಸಿಕ್ಕಿದ್ದು. ಹಿಸ್ಟರಿ ಕ್ರಿಯೇಟ್ ಮಾಡಿದ್ದಾರೆ. ಶರ್ಮಿಳಾ ಕಳೆದ ಬಾರಿ ಏನಿದ್ದಾರೆ 4ನೇ ಸ್ಥಾನದಲ್ಲಿ ಬಂದಿದ್ರು. ಆದ್ರೆ ಈ ಬಾರಿ ಬೆಸ್ಟ್ ಥ್ರೋ ಮಾಡಿ ಪ್ರಥಮ ಸ್ಥಾನ ಅಂದ್ರೆ ಗೋಲ್ಡ್ ಮೆಡಲ್ ವಿನ್ ಆಗಿದ್ದಾರೆ. ವರ್ಲ್ಡ್ ಸ್ಟೇಜ್ ನಲ್ಲಿ ಶರ್ಮಿಳಾ ಶೈನ್ ಆಗಿದ್ದಾರೆ. ನಮ್ಮ ಭಾರತಕ್ಕೆ ಚಿನ್ನದ ಪದಕ ಗೆದ್ದು ಕೊಟ್ಟಿದ್ದಾರೆ. ಅದು ರೆಕಾರ್ಡ್ ಮೂಲಕ ಅಂತ ಹೇಳ್ಬಹುದು. ಆಫ್ಟರ್ 20 ಇಯರ್ಸ್ ಈ ಒಂದು ಸಾಧನೆ ಮಾಡಿದಂತಹ ಆಟಗಾರ್ತಿ ಆಗಿರ್ತಾರೆ. ಬೆಸ್ಟ್ ಲಕ್ ಅಂತ ಹೇಳುವ ನಮ್ಮ ಕಡೆಯಿಂದ. ಮುಂದಿನ ಫ್ಯೂಚರ್ ಕೂಡ ಅವ್ರದ್ದು ಬ್ರೈಟ್ ಆಗಿರ್ಲಿ, ಹಾಗೇನೆ ನಮ್ಮ ಇಂಡಿಯಾಕ್ಕೆ ಮೆಡಲ್ ಗಳನ್ನು ತಂದುಕೊಡ್ಲಿ ಅಂತ ನಾವಿಲ್ಲಿ ಹಾರೈಸೋಣ. ನೆಕ್ಸ್ಟ್ ಅಪ್ಡೇಟ್, ಟೆಸ್ಟ್ ಕ್ರಿಕೆಟ್ ನಲ್ಲಿ ಹಿಸ್ಟರಿ ಸಾಧನೆ. ಹೌದು, ಈ ರೀತಿ ಮಾಡಿದ್ದು ವೆಸ್ಟ್ ಇಂಡೀಸ್ ಆಟಗಾರ. ಸತತ 5 ಮೇಡನ್ ಗಳನ್ನು ಮಾಡಿ 5 ವಿಕೆಟ್ ಗಳನ್ನು ಪಡೆದಂತಹ ಆಟಗಾರ ವೆಸ್ಟ್ ಇಂಡೀಸ್ ನ ಕ್ರಿಕೆಟ್ ನಲ್ಲಿದ್ದಾರೆ. ಯಾರಂತ ನೋಡಿದಾದ್ರೆ ಜಸ್ಟಿನ್ ಗ್ರೀವ್ಸ್ ಏನಿದ್ದಾರೆ ಈ ಒಂದು ದಾಖಲೆಯನ್ನು ಮಾಡಿದ್ದಾರೆ.
ವೆಸ್ಟ್ ಇಂಡೀಸ್ ನ ಫಾಸ್ಟ್ ಬೌಲರ್ ಆದಂತಹ ಜಸ್ಟಿನ್ ಗ್ರೀವ್ಸ್ ಏನಿದ್ದಾರೆ, ತಾವು ಎಸೆದಂತಹ 5 ಓವರ್ಗಳಲ್ಲಿ ಮೇಡನ್ ಸಾಧನೆ ಮಾಡ್ತಾರೆ. ಹಾಗೇನೆ ಆ 5 ಓವರ್ಗಳಲ್ಲೂ ತಲಾ 1 ವಿಕೆಟ್ ಗಳನ್ನು ಪಡಿತಾರೆ. ಸೊ ಇದು ಹಿಸ್ಟರಿ ಆಗಿದೆ, ಟೆಸ್ಟ್ ಕ್ರಿಕೆಟ್ ನ ಹಿಸ್ಟರಿ ಅಂತ ಹೇಳ್ಬಹುದು. ಟೆಸ್ಟ್ ಕ್ರಿಕೆಟ್ ನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಡೆದಿದೆ ಅಂತ ಹೇಳ್ಬಹುದು. ವಿಕೆಟ್ ಮೇಡನ್ ಇದೆಯಲ್ಲ, ಅದು ರೆಕಾರ್ಡ್ ನ ಲಿಸ್ಟಿಗೆ ಸೇರಿಸಿದೆ. ವಿಕೆಟ್ ಮೇಡನ್ ಸತತ 5 ಓವರ್ಗಳೇನಿದೆ ಅದು ವಿಕೆಟ್ ಮೇಡನ್ ಓವರ್ ಆಗಿರ್ತದೆ. ಸೊ ಇದರಿಂದ ಜಸ್ಟಿನ್ ಗ್ರೀವ್ಸ್ ಏನಿದ್ದಾರೆ ಇವಾಗ ದಾಖಲೆಯ ಪುಟ ಸೇರಿದ್ದಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಸಂಜು ಸ್ಯಾಮ್ಸನ್ ಅವರ ಕಡೆಯಿಂದ ಬರ್ತಾ ಇದೆ. ನನ್ನ ಜೀವನಕ್ಕೆ ನಾನೇ ಬಾಸ್. ಹೌದು, ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಸಂಜು ಸ್ಯಾಮ್ಸನ್. ಯಾಕಿರ್ಬೋದು ಅಂತ ಹೇಳಿದ್ರೆ, ಇವಾಗಿನ ಸೆಲೆಕ್ಷನ್ ಆಗ್ತಾ ಇದೆಯಲ್ಲ ಟೀಮ್ ಇಂಡಿಯಾದ್ದು, ಆ ಕುರಿತಂತೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬಹುದು. ಅವರ ಸ್ಟೇಟ್ಮೆಂಟ್ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಈ ಸೆಲೆಕ್ಷನ್ ನ ರ್ಯಾಟ್ ರೇಸಿಂಗ್ ನಲ್ಲಿ ಇರೋದಿಲ್ಲ. ಇಂಥ ಸೆಲೆಕ್ಷನ್ ಆಗ್ತಾ ಇದೆಯಲ್ಲ, ಏರುಪೇರು, ಒಬ್ಬ ಪ್ಲೇಯರ್ ನನ್ನು ಹಿಂದೆ ಹಾಕ್ತಾರೆ, ಒಬ್ಬ ಪ್ಲೇಯರ್ ನನ್ನು ಮುಂದೆ ಆಡಿಸ್ತಾರೆ. ಸೊ ಈ ರೀತಿಯಾದಂತಹ ಸೆಲೆಕ್ಷನ್ ಇದಕ್ಕೆ ನಾನು ಹೋಗೋದೇ ಇಲ್ಲ. ನಾನು ಏನಂತ ನನಗೆ ಗೊತ್ತುಂಟು, ನನ್ನ ವ್ಯಾಲ್ಯೂ ಏನಂತ ನನಗೆ ಸಹ ಗೊತ್ತುಂಟು. ಸೊ ನಾನು ನನ್ನ ಗೇಮ್ ಅನ್ನು ಎಂಜಾಯ್ ಮಾಡ್ತಾ ಇದ್ದೇನೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ನಾನು ಮಾಡಿದಂತಹ ಅಚೀವ್ಮೆಂಟ್ ಏನಿದೆ ಅಲ್ಲ, ಅದನ್ನು ನನ್ನಿಂದ ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೆಲ್ಲ ನೋಡೇ ಇರ್ಬೋದು, ಭಾರತ T20 ವರ್ಲ್ಡ್ ಕಪ್ ವಿನ್ ಆಗೋದಕ್ಕೆ ಸಂಜು ಸ್ಯಾಮ್ಸನ್ ಪ್ರಮುಖ ಕಾರಣರಾಗಿರ್ತಾರೆ. ಸೊ ಈ ಒಂದು ಮಾತು ಸಂಜು ಸ್ಯಾಮ್ಸನ್ ಯಾರಿಗೆ ಹೇಳಿದ್ದಾರೆ ಅಂತ ಕೆಲವೊಬ್ಬರಿಗೆ ಅರ್ಥ ಆಗಿರ್ತದೆ. ಸೊ ಅರ್ಥನೂ ಆಗ್ಬೇಕಂತಾನೆ ಇವರು ಹೇಳಿದ್ದಾರೆ ಅಂತ ಅನಿಸ್ತಾ ಇದೆ. ಏನ್ ಮಾಡೋದಿಕ್ಕಾಗೋದಿಲ್ಲ, ಸಂಜು ಸ್ಯಾಮ್ಸನ್ ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಸೊ ಸೈಡ್ ಲೈನ್ ಆಗಿದ್ದಾರೆ ಅಂತ ಹೇಳ್ಬಹುದು. ಮುಂದಿನ ಬಾರಿ ಅವರು ಟೀಮ್ ಇಂಡಿಯಾಕ್ಕೆ ಯಾವಾಗ ಎಂಟ್ರಿ ಪಡ್ಕೊಳ್ತಾರೆ ಅನ್ನೋದಕ್ಕೂ ಕೂಡ ಕನ್ಫರ್ಮೇಶನ್ ಇಲ್ಲ. ಸೊ ಸದ್ಯದ ಮಟ್ಟಿಗೆ ನೋಡಿದ್ರೆ ಸಂಜು ಇದ್ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ತಾ ಇಲ್ಲ, ನೋ ಟೆನ್ಷನ್ ಅಂತಾನೆ ಇದ್ದಾರೆ. ಸೊ ಹಾಗಿದ್ರೇನೆ ಒಳ್ಳೇದಂತ ಅನಿಸ್ತಾ ಇದೆ. ಸೊ ಇದು ಇವತ್ತಿನ ಅಪ್ಡೇಟ್. ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.